ಹಾಯ್ ಟೆಕ್ ಸೋಲ್ಜರ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಈ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಪೊಟ್ಯಾಟೊ ಚಿಪ್ಸ್ ಒಂದು ಪ್ಯಾಕೆಟ್ ಅಂತ ಶುರು ಮಾಡಿ ನಿಮ್ಮ ಆರೋಗ್ಯವನ್ನೇ ನಾನು ನುಂಗ್ಬಿಡ್ತೀನಿ. ನಾನು ಕತ್ತರಿಸಿದ ಈರುಳ್ಳಿ ನನ್ನ ಫ್ರಿಡ್ಜ್ ಅಲ್ಲಿ ಇಡಬೇಡಿ ಪ್ಲೀಸ್. ಇಲ್ಲಿದ್ರೆ ಬ್ಯಾಕ್ಟೀರಿಯಾ ಅಂಟ್ಕೋಬಹುದು, ನಿಮ್ಮ ಆರೋಗ್ಯಕ್ಕೂ ಹಾನಿ ಆಗ್ಬಹುದು. ಪ್ಲೀಸ್ ಖಾಲಿ ಹೊಟ್ಟೆಲಿ ಕಾಫಿ ಕುಡಿಬೇಡಿ, ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಆಸಿಡ್ ನನ್ನನ್ನ ಸುಟ್ಟಾಕುತ್ತೆ. ಸ್ಪರ್ಮ್ ನ ನೀರ್ ತರ ಚೆಲ್ಲಿ ವೇಸ್ಟ್ ಮಾಡಬೇಡ ಮಚ್ಚ, ಬಾಡಿ ವೀಕ್ ಆಗುತ್ತೆ ಕಣೋ ನನ್ ಮಗ್ನೆ. ನೋಡಿದ್ರಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿ ಇನ್ಫಾರ್ಮೇಟಿವ್ ಆಗಿ ವಿಡಿಯೋಸ್ ಮಾಡಿದ್ದಾರೆ ಅಂತ. ಸಕ್ಕತ್ತಾಗಿದೆ ವಿಡಿಯೋಸ್ ಮಾತ್ರ. ಈ ತರ ವಿಡಿಯೋಸ್ ನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ ಅಲ್ಲಿ ಒಂದು ದೊಡ್ಡ ಅಪ್ಡೇಟ್ ಇದೆ. ಅದೇನಪ್ಪಾ ಅಂತಂದ್ರೆ ನಮ್ ಚಾನಲ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆಯ್ತು. ಎಸ್, ಮಾನಿಟೈಸೇಷನ್ ಆಗಿ 4 days ಆಯ್ತು. ಇಲ್ಲಿವರೆಗೂ $5 ಬಂದಿದೆ. Yes, we did it. Congratulations, team. Technomaya Kannada monetized. ಸ್ಟಾರ್ಟ್ ಮಾಡಿ 6 ತಿಂಗಳಾದ್ಮೇಲೆ ಫುಲ್ ಮಾನಿಟೈಸೇಷನ್ ಆಗಿ ಅದನ್ನ ಕೂಡ ಸ್ಟಾರ್ಟ್ ಆಗಿದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ Thank you, Tech Soldiers. ತುಂಬ ಹೃದಯದ ಧನ್ಯವಾದಗಳು. ಸೊ ಈ ಫೆಬ್ರವರಿ ಎಂಡಷ್ಟಲ್ಲಿ 10,000 ಸಬ್ಸ್ಕ್ರೈಬರ್ಸ್ ದಾಟ್ಬಿಡ್ಬೇಕು. ಸೊ ಅದೇ ಖುಷಿಗೆ ಒಂದು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡೋಣ ಅಂತಿದ್ವಿ. ಅದೇನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತು ಎ ಎಷ್ಟು ಬೆಳೀತಿದೆ ಅಂತ. ಸೊ ಎ ಇಂದ ಕೆಲಸ ಹೋಗಲ್ಲ, ಎ ಕಲ್ತೋನಿಂದ ಕೆಲಸ ಹೋಗುತ್ತೆ. ಸೊ ನೀವು ಎ ಸ್ಕಿಲ್ಸ್ ನ ಬೆಳೆಸ್ಕೊಂಡು ಅದರಿಂದ ನಿಮ್ಮ ಜಾಬ್ಗೆ ನಿಮ್ ಡೈಲಿ ಲೈಫ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಗ್ರೋ ಆಗ್ಬೇಕು. ಅದಕ್ಕೆ ಎ ಫಾರ್ ಸ್ಟೂಡೆಂಟ್, ಎ ಫಾರ್ ಎಂಪ್ಲಾಯೀಸ್, ಎ ಫಾರ್ ಟೀಚರ್ಸ್, ಎ ಫಾರ್ ಹೌಸ್ ವೈಫ್ಸ್, ಎ ಫಾರ್ ಅಗ್ರಿಕಲ್ಚರ್ ಅಂಡ್ ಎ ಫಾರ್ ಕಂಟೆಂಟ್ ಕ್ರಿಯೇಟರ್. ಸೊ ಈ ಒಂದು ಸೀರೀಸ್ ಅಲ್ಲಿ ಒಂದೊಂದಕ್ಕೆ ಒಂದೊಂದು ಎಪಿಸೋಡ್ ಮಾಡಿ ಕಂಪ್ಲೀಟ್ ಎ ನ ಯೂಸ್ ಮಾಡ್ಕೊಂಡು, ಎ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ನಾವು ಯಾವ ತರ ನಮ್ಮ ಲೈಫ್ ಅದನ್ನ ಅಡಾಪ್ಟ್ ಮಾಡ್ಕೋಬೇಕು, ಯಾವ ತರ ಗ್ರೋ ಆಗ್ಬೇಕು, ಫ್ರೀ ಅಂಡ್ ಪೇಡ್ ಟೂಲ್ಸ್ ನ ಆ ಒಂದು ಎಪಿಸೋಡ್ ಅಲ್ಲಿ ಮಾಡೋಣ ಅಂತ ಇದೀನಿ. ಇದು ಒಂದು ಮಹತ್ತರವಾದ ಹೆಜ್ಜೆ. ಇಷ್ಟು ಒಂದು ಸಣ್ಣ ಚಾನಲ್ ಕನ್ನಡದಲ್ಲಿ ಇದುವರೆಗೂ ಯಾರು ಈ ತರ ಸೀರೀಸ್ ನ ಸ್ಟಾರ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಜಸ್ಟ್ ಒಂದು ಕಮೆಂಟ್ ಹಾಕಿ, ಜಸ್ಟ್ ಒಂದು ಕಮೆಂಟ್ ಅಷ್ಟೇ ಸಾಕು. ಏನಪ್ಪಾ ಅಂದ್ರೆ ನಿಮ್ಮ ಅಕ್ಯುಪೇಷನ್ ಅಂದ್ರೆ ನಿಮ್ ಕೆಲಸ ಏನು, ನೀವೇನ್ ಮಾಡ್ತಾ ಇದ್ದೀರಾ ಅಂಡ್ ನಿಮ್ಗೆ ಏನು ಪ್ರಾಬ್ಲಮ್ಸ್ ಆಗ್ತಿದೆ. ಸೊ ನೀವ್ ಹಾಕೋ ಕಮೆಂಟ್ ಇಂದ ನಾನು ಸಿನಾರಿಯೋಸ್ ನ ಪಿಕ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಹುಡುಕಿ ರಿಯಲ್ ಟೈಮ್ ಎಕ್ಸಾಂಪಲ್ ಜೊತೆ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸೀರೀಸ್ ಅಂತೂ ತುಂಬಾನೇ ಸಹಾಯ ಆಗುತ್ತೆ ನಮ್ಮ ಕನ್ನಡದವರಿಗೆ. ಎಐ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ಈ ಸೀರೀಸ್ ನೋಡಿದ್ರೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಇದರಿಂದ ಸ್ಕಿಲ್ಸ್ ನ ಬೆಳೆಸ್ಕೋಬಹುದು ಅಂಡ್ ಅರ್ನ್ ಕೂಡ ಮಾಡಬಹುದು. ನಿಮ್ ಸ್ಟಡೀಸ್ಗೆ, ಮತ್ತೆ ನಿಮ್ಮ ಜಾಬ್ಗೆ, ಮತ್ತೆ ನಿಮ್ ಮಾರ್ಕೆಟಿಂಗ್ಗೆ, ಮತ್ತೆ ನಿಮ್ ಡೈಲಿ ರೊಟೀನ್ಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಜಸ್ಟ್ ಒಂದು ಕಮೆಂಟ್ ಹಾಕಲ್ವಾ ನಿಮ್ಗೋಸ್ಕರ, ಜಸ್ಟ್ ಒಂದು ಕಮೆಂಟ್ ಕೆಳಗಡೆ ಹಾಕ್ಬಿಡಿ. ಅಂಡ್ ಚಾನಲ್ ಅಲ್ಲಿ ಹೈಪ್ ಕೂಡ ಎನೇಬಲ್ ಆಗಿದೆ, ಒಂದು ಗುದ್ದಿ ಹೈಪ್ ನ. ಆಮೇಲೆ ಮೆಂಬರ್ಶಿಪ್ ಕೂಡ ಆನ್ ಆಗಿದೆ. ಸೊ ನಿಮ್ಗೆ ಇಷ್ಟ ಇದ್ರೆ ಮೆಂಬರ್ಶಿಪ್ ಕೂಡ ತಗೋಬಹುದು ಅಷ್ಟೇ. ಇನ್ನು ಈ ಆಬ್ಜೆಕ್ಟ್ ಟಾಕಿಂಗ್ ಟ್ಯುಟೋರಿಯಲ್ ವಿಡಿಯೋಗೆ ಬಂದ್ರೆ ಇದನ್ನ ಯಾವ ತರ ಮಾಡಬೇಕು ಅಂತಂದ್ರೆ ವೆರಿ ಸಿಂಪಲ್. ಇದನ್ನ ನೀವು ನಿಮ್ ಮೊಬೈಲ್ ನಲ್ಲೇನೆ ಈಸಿಯಾಗಿ ಮಾಡಬಹುದು. ಯಾವ ತರಪ್ಪ ಅಂತಂದ್ರೆ ನಿಮ್ ಮೊಬೈಲ್ ಅಲ್ಲಿ ಚಾಟ್ ಜಿಪಿಟಿ ಆಪ್ ನ ಓಪನ್ ಮಾಡ್ಕೊಳ್ಳಿ. ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ 2 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪ್ಲೋರ್ ಜಿಪಿಟಿಸ್ ಅಂತ ಇರುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಸರ್ಚ್ ಬಾರ್ ಅಲ್ಲಿ ಆಬ್ಜೆಕ್ಟ್ ಟಾಕಿಂಗ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ತುಂಬಾ ಜನ ಕ್ರಿಯೇಟ್ ಮಾಡಿರೋ ಆಬ್ಜೆಕ್ಟ್ ಟಾಕಿಂಗ್ ಜಿಪಿಟಿ ಬರುತ್ತೆ. ಇದರಲ್ಲಿ ನಿಮಗೆ ಇಷ್ಟವಾದಂತ ಯಾವ್ದಾದ್ರು ಜಿಪಿಟಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಹೆಲ್ತ್ ಟಾಕಿಂಗ್ ಆಬ್ಜೆಕ್ಟ್ ಎ ಸ್ಟುಡಿಯೋ ನ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಓಕೆ ಕೊಟ್ಟು ಇದಕ್ಕೆ ಜಾಯಿನ್ ಆಗಿ, ಜಾಯಿನ್ ಆದ್ರೆ ಸೇಮ್ ಜಿಪಿಟಿ ತರನೇ ಬರುತ್ತೆ. ಇಲ್ಲಿ ಸಿಂಪಲ್ ಆಗಿ ನೀವು ನಿಮ್ ಟಾಪಿಕ್ ನ ಕೊಡ್ಬೋದು. ಸೊ ಈ ತರ ಟಾಪಿಕ್ ಕೊಟ್ರೆ ಆಮೇಲೆ ನಿಮ್ಗೆ ಯಾವ ಆಬ್ಜೆಕ್ಟ್ ಬೇಕು, ಇಲ್ಲ ಯಾವ್ದು ಒಂದು ಫ್ರೂಟ್, ವೆಜಿಟೇಬಲ್ ಯಾವ್ದಾದ್ರು ಇರ್ಲಿ ಅದನ್ನ ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ್ರೆ ಕಂಪ್ಲೀಟ್ 90 ಸೆಕೆಂಡ್ ಸೀನ್ ಬಂದ್ಬಿಡುತ್ತೆ. ಇಲ್ಲ ಅಂತಂದ್ರೆ 10 ಸೆಕೆಂಡ್ ಸೀನ್ ಬರುತ್ತೆ. ಇಲ್ಲಿ ಸ್ಕ್ರಿಪ್ಟ್ ಇಂಗ್ಲಿಷ್ ಅಲ್ಲಿ ಬರ್ತಿದೆ, ಇವಾಗ ಕನ್ನಡದಲ್ಲಿ ಬೇಕು ಅಲ್ವಾ, ಏನ್ ಮಾಡೋದು? ನೀವು ತಲೆ ಕೆಡ್ಸ್ಕೋಬೇಡಿ ಅದಕ್ಕೆಲ್ಲ. ಜಸ್ಟ್ ಸಿಂಪಲ್ ಆಗಿ ಗಿವ್ ಇನ್ ಕನ್ನಡ ಅಂತ ಹೊಡಿರಿ, ಬಂದ್ಬಿಡುತ್ತೆ ನೋಡಿ. ಸಿಂಪಲ್ ಸ್ಕ್ರಿಪ್ಟ್ ಬಂತು ಎಲ್ಲ ಸೀನ್ಗೂ ಕೂಡ. ಒಂದು ಸೀನು ಗೂಗಲ್ ಫ್ಲೋ ನಲ್ಲಿ 8 ಸೆಕೆಂಡ್ ಇರುತ್ತೆ. 8 ಸೆಕೆಂಡ್ ಗೆ ಒಂದು ಸೀನ್ ಬಂತು ಅಷ್ಟೇ. ಹಂಗೆ ಕೆಳಗಡೆ ಬಂದ್ರೆ ಇದಕ್ಕೆ ಇಮೇಜ್ ಜನರೇಷನ್ ಅಂಡ್ ವಿಡಿಯೋ ಜನರೇಷನ್ ಪ್ರಾಂಪ್ಟ್ ಬೇಕಾ ಅಂತ ಕೇಳುತ್ತೆ. ನೀವು ಜಸ್ಟ್ ಎಸ್ ಅಂತ ಕೊಡಿ, ಬಂದ್ಬಿಡ್ತು ಅಷ್ಟೇ. ನೋಡಿ ಇಲ್ಲಿ ಟೆಕ್ಸ್ಟ್ ಟು ಇಮೇಜ್ ಬಂತು ಅಂಡ್ ಇಮೇಜ್ ಟು ವಿಡಿಯೋ ಬಂತು ಅಷ್ಟೇ, ಸಿಂಪಲ್. ಇವಾಗ ನಿಮಗೆ ಸೀನ್ 1 ಪ್ರಾಂಪ್ಟ್ ಏನಿದೆ, ಟೆಕ್ಸ್ಟ್ ಟು ಇಮೇಜ್ ಪ್ರಾಂಪ್ಟ್. ಸೊ ಫಸ್ಟ್ ಇಮೇಜ್ ಜನರೇಟ್ ಮಾಡ್ಕೋಬೇಕು, ಆಮೇಲೆ ವಿಡಿಯೋ ಜನರೇಟ್ ಮಾಡಬೇಕು. ಸೊ ಇಮೇಜ್ ಜನರೇಟ್ ಮಾಡೋದಕ್ಕೆ ಈ ಒಂದು ಸೀನ್ 1 ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡು ಮೊಬೈಲ್ ನಲ್ಲೇನೆ ಜೆಮಿನೈಗೆ ಹೋಗ್ಬಿಟ್ಟು ಈ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿ ಸೆಂಡ್ ಒತ್ತಿದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಈ ತರ ನಿಮ್ಮ ಆಬ್ಜೆಕ್ಟಿವ್ ಇಮೇಜ್ ರೆಡಿ ಆಗುತ್ತೆ. ಸಿಂಪಲ್. ಚೆನ್ನಾಗಿ ಬಂದಿದೆಲ್ವಾ ಕ್ಯಾರೆಕ್ಟರ್? ಕ್ಯೂಟ್ ಆಗಿದೆ ನಂತರ. ಇವಾಗ ಮತ್ತೆ ಓಕೆ, ಇದು ಸೀನ್ 1 ಆಯ್ತು. ಬೇರೆ ಸೀನ್ ಇರುತ್ತಲ್ವಾ, ಸೊ ಎಲ್ಲಾ ಸೀನ್ದು ಟೆಕ್ಸ್ಟ್ ಟು ಇಮೇಜ್ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡು ಈ ಜೆಮಿನಿಯಲ್ಲಿ ಹಾಕಿ, ಸೊ ಎಲ್ಲ ಎಷ್ಟು ಬೇಕೋ ಅಷ್ಟು ಇಮೇಜಸ್ ನ ಜನರೇಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಇಮೇಜ್ ಜನರೇಟ್ ಆಗಿದೆ. ಸೊ ಈಗ ಎಲ್ಲಾನು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಟ್ ಜಿಪಿಟಿಗೆ ಬಂದು ಇಮೇಜ್ ಟು ವಿಡಿಯೋ ಪ್ರಾಂಪ್ಟ್ ಇರುತ್ತಲ್ವಾ, ಸೀನ್ 1 ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಗೂಗಲ್ ಅಲ್ಲಿ ಗೂಗಲ್ ಫ್ಲೋ
ವೆಬ್ಸೈಟ್ಗೆ ಹೋಗಿ. ಸೊ ಇದು ಜಿಯೋ ಸಿಮ್ ಇರೋರ್ಗೆ 1.5 ವರ್ಷ ಫ್ರೀ ಆಗಿ ಹೇಗೆ ತಗೊಳ್ಳೋದಂತ ಅದು ಶಾರ್ಟ್ಸ್ ಮಾಡಿದ್ದೀನಿ. ಅದನ್ನ ನೋಡಿ ಫಸ್ಟ್ ಜೆಮಿನಿ ಪ್ರೋನ ನೀವು ಆಫ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ 1 ತಿಂಗಳಿಗೆ ಫ್ರೀ ಟ್ರಯಲ್ ಇರುತ್ತೆ, ಅದನ್ನ ಆಫ್ ಮಾಡ್ಕೊಳ್ಳಿ. ಸೊ ಫ್ರೀ ಟೂಲ್ಸ್. ಆಮೇಲೆ ಬಂದು ಕಮೆಂಟ್ಸ್ ಅಲ್ಲಿ ಫ್ರೀ ಇಲ್ಲ ಅಂತ ಹೇಳ್ಬೇಡಿ. ನಾನು ಹೇಳುವಾಗ ಫ್ರೀ ಇರುತ್ತೆ, ಆಮೇಲೆ ಅವರು ಪೇಡ್ ಮಾಡ್ಬಿಡ್ತಾರೆ ಎಲ್ಲ ಟೂಲ್ಸ್ ಅಷ್ಟೇನೆ. ಫ್ರೀ ಇರುವಾಗ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಇವಾಗ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪ್ರಾಂಪ್ಟ್ ಬಾಕ್ಸ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಇಲ್ಲಿ ನೀವು ಫ್ರೇಮ್ಸ್ ಟು ವಿಡಿಯೋ, ಇಂಗ್ರೀಡಿಯಂಟ್ಸ್ ಟು ವಿಡಿಯೋ, ಸೊ ಇದರಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಫ್ರೇಮ್ಸ್ ಟು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಅವಾಗಲೇ ಇಮೇಜ್ ಜನರೇಟ್ ಮಾಡಿದ್ವಲ್ವಾ ಅದನ್ನ ಅಟ್ಯಾಚ್ ಮಾಡ್ಕೊಂಡು 9:16 ರೇಷಿಯೋನಲ್ಲಿ ಇದನ್ನ ಕ್ರಾಪ್ ಮಾಡ್ಕೋಬೇಕು. ಕ್ರಾಪ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ ವಿಡಿಯೋ ಪ್ರಾಂಪ್ಟ್ ಏನಿದೆ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಅದು ಒಂದು ರ್ಯಾಂಡಮ್ ಡೈಲಾಗ್ಸ್ ಕೊಟ್ಟಿರುತ್ತೆ. ಸೊ ನಿಮ್ಗೆ ವೈರಲ್ ಆಗ್ಬೇಕು ಅಂತಂದ್ರೆ ಡೈಲಾಗ್ಸ್ ನ ನೀವೇ ಟೈಪ್ ಮಾಡಬೇಕು. ಸೊ ನಮ್ಮ ಕನ್ನಡದವರಿಗೆ ಸೂಟ್ ಆಗೋ ತರ ಡೈಲಾಗ್ಸ್ ನ ನೀವು ಎಡಿಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಎಡಿಟ್ ಮಾಡ್ಕೊಂಡೆ ಒಂದ್ ಸ್ವಲ್ಪ ಡೈಲಾಗ್ಸ್ ನ. ಸೊ ಇದರಲ್ಲಿ ಮಂತ್ಲಿ 50 ವಿಡಿಯೋಸ್ ನ ನೀವು ಜನರೇಟ್ ಮಾಡ್ಕೋಬಹುದು. ಸೆಂಡ್ ಅಂತ ಹೋದ್ರೆ ಒಂದು 1 or 2 ಮಿನಿಟ್ಸ್ ಅಲ್ಲಿ ವಿಡಿಯೋ ರೆಡಿ ಆಗುತ್ತೆ. ವಾವ್, ಸೋ ಕ್ಯೂಟ್. ಓಕೆ, ಇವಾಗ ಫಸ್ಟ್ 8 ಸೆಕೆಂಡ್ ವಿಡಿಯೋ ಜನರೇಟ್ ಆಯ್ತು. ನೆಕ್ಸ್ಟ್ ಆ ಸೀನ್ಗೆ ಇನ್ನೂ ಬೇಕು ಅಂತಂದ್ರೆ ಅದೇ ತರ ChatGPT ಹೋಗಿ scene 2 ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಬಂದು ಪೇಸ್ಟ್ ಮಾಡಿ ಸೆಂಡ್ ಒತ್ತಿ, ಅದೇ ತರ ವಿಡಿಯೋ ಜನರೇಟ್ ಆಗುತ್ತೆ. ಸೊ ಇವಾಗ 30 ಸೆಕೆಂಡ್, 40 ಸೆಕೆಂಡ್, 90 ಸೆಕೆಂಡ್, ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡ್ ನ ವಿಡಿಯೋ ಜನರೇಟ್ ಆಯ್ತು. ಇದನ್ನ ನೀವು ಎಡಿಟಿಂಗ್ ಆಪ್ ಅಲ್ಲಿ ಹೋಗಿ ಎಡಿಟ್ ಮಾಡ್ಕೊಳ್ಳಿ. ಸೊ ನನ್ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕ್ಯಾಪ್ ಕಟ್ಟದು ಲಿಂಕ್ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಇವಾಗ ಏರ್ಟೆಲ್ ಅವರು ಅಡಾಬ್ ಎಕ್ಸ್ಪ್ರೆಸ್ ಅಂತ ಒಂದು ಇಮೇಜ್ ಎಡಿಟಿಂಗ್ ಟೂಲು ಫ್ರೀ ಆಗಿ ಕೊಟ್ಟಿದ್ದಾರೆ ಏರ್ಟೆಲ್ ಯೂಸರ್ಸ್ಗೆ. ಅದನ್ನು ಕೂಡ ನೀವು ಅವೈಲ್ ಮಾಡ್ಕೊಂಡು 1 ವರ್ಷ ಫ್ರೀ ಇರುತ್ತೆ. ನೋಡೋಣ ಔಟ್ಪುಟ್ ಯಾವ ತರ ಬಂದಿದೆ ಅಂತ. ನಾನು ಕ್ಯಾರೆಟ್ ನಿಮ್ಮ ರೋಗ ನಿರೋಧಕ ವ್ಯವಸ್ಥೆಗೆ ಸಹಾಯ ಮಾಡುತ್ತೀನಿ. ದೈನಂದಿನ ಆರೋಗ್ಯ ಕಾಪಾಡಿಕೊಳ್ಳಲು ನನ್ನ ಪೋಷಕಾಂಶಗಳು ಸಹಕಾರಿಯಾಗುತ್ತವೆ. ನಾನು ಕ್ಯಾರೆಟ್ ನಿಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು. ನನ್ನ ನೈಸರ್ಗಿಕ ಫೈಬರ್ ಆಹಾರ ಸುಲಭವಾಗಿ ಜೀರ್ಣವಾಗಲು ಸಹಾಯ ಮಾಡುತ್ತದೆ. ವಾವ್, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಇದೇ ತರ ವಿಡಿಯೋಸ್ ಹಾಕಿ ಜಸ್ಟ್ 1 ತಿಂಗಳಲ್ಲಿ 16,000, 18,000, 30,000, 60,000 ಫಾಲೋವರ್ಸ್ ನ ಗೇನ್ ಮಾಡ್ಕೊಂಡಿದ್ದಾರೆ. ಬಟ್ ಇದನ್ನ ಹೇಳ್ಕೊಡೋ ಟ್ಯುಟೋರಿಯಲ್ ಕ್ರಿಯೇಟರ್ಸ್ಗೆ ಮಾತ್ರ ಫಾಲೋವರ್ಸ್ ಅಷ್ಟರಲ್ಲೇ ಇದ್ದಾರೆ. ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಸ್ಟ್ 200+. 6 ಮಂತ್ ಆಯ್ತು ಸ್ಟಾರ್ಟ್ ಮಾಡಿ. ಹೊರಗಡೆ ಒಂದು ಟಾಕ್ ಇದೆ, ಏನಪ್ಪಾ ಅಂದ್ರೆ ಈ ನಿಜವಾದ ಇನ್ಫಾರ್ಮೇಶನ್ ಕೊಡೋರಿಗೆ, ಈ ನಾಲೆಜ್ ನ ಶೇರ್ ಮಾಡೋ ಕ್ರಿಯೇಟರ್ಸ್ ನ ಜನ ನೋಡಲ್ಲ ಅಂತ. ಬಟ್ ಅದನ್ನ ನೀವು ರಾಂಗ್ ಮಾಡ್ಬೇಕು. ನೀವು ಕ್ರಿಯೇಟರ್ಸ್ ಆದ್ರೆ ಹೆಂಗಿರುತ್ತೆ? ಸೊ ನೀವು ಸಪೋರ್ಟ್ ಮಾಡಿದ್ರೇನೆ ನಂತರ ಕ್ರಿಯೇಟರ್ಸ್ ತುಂಬಾ ಜನ ಉಟ್ಕೊಳ್ತಾರೆ. ಸೊ ಅವ್ರಿಗೆ ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಮೋಟಿವೇಟ್ ಸಿಗುತ್ತೆ. ಸಪೋರ್ಟ್ ಮಾಡ್ತಿರಲ್ಲ, ಸೊ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಬಟನ್ ನ ಆಲ್ ಅಂತ ಆನ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಸೊ ಮೊದಲೇ ಹೇಳ್ದಂಗೆ ಈ ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ 1 ಕಮೆಂಟ್ ಹಾಕಿ, ಅಟ್ಲೀಸ್ಟ್ 100 ಕಮೆಂಟ್ ಬಂದ್ರೇನೆ ನಾನು ಸ್ಟಾರ್ಟ್ ಮಾಡ್ತೀನಿ. ನಿಮ್ ಎಲ್ಲಾ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ. ಬರೀ ಕಮೆಂಟ್ಸ್ ಅಲ್ಲೆಲ್ಲ, ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಅವರು ಡೌಟ್ಸ್ ಏನಿದೆ ಅದನ್ನ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಆದಷ್ಟು ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ಜನ ಸರ್ ನೀವು ಪೇಯ್ಡ್ ಕೋರ್ಸ್ನ ತಗೊಳ್ಳಿ, ಎ ಟೆಕ್ನಾಲಜಿ ಬಗ್ಗೆ ನಾನು ಕಲಿಬೇಕು, ಪೇಯ್ಡ್ ಕೋರ್ಸ್ನ ತಗೊಳ್ಳಿ ಅಂತ ಕೇಳ್ತಿದ್ದಾರೆ. ಓಕೆ, ಬಟ್ ಅದು ಇವಾಗಲೇ ಸಾಧ್ಯ ಇಲ್ಲ. ನನಗೆ ಅಷ್ಟೊಂದು ನಾಲೆಜ್ ಇನ್ನೂ ಬಂದಿಲ್ಲ ಅಂಡ್ ಟೈಮ್ ಇಲ್ಲ. ಮೇಯ್ನು ಡೈಲಿ 3 hours ಟ್ರಾವೆಲ್ ಮಾಡಬೇಕು, ಆಫೀಸ್ ವರ್ಕ್ ಇರುತ್ತೆ. ಈ ಚಾನಲ್ನ ಗ್ರೋ ಆದಮೇಲೆ ಒಂದು ಲೆವೆಲ್ಗೆ ಬಂದಮೇಲೆ ನನಗೆ ನಾಲೆಜ್ ಬಂದಿರುತ್ತೆ. ಸೊ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ, ಪೇಯ್ಡ್ ಕೋರ್ಸ್ ಮಾಡೋದಕ್ಕೆ ಅವಾಗಿನ್ನ ಜಾಸ್ತಿ ಜನಕ್ಕೆ ತಲುಪುತ್ತೆ. ಸೊ ಮುಂದೆ ಪೇಯ್ಡ್ ಕೋರ್ಸ್ ಮಾಡ್ತೀನಿ. ಫಸ್ಟ್ ಇವಾಗ ಫೆಬ್ರವರಿ ಎಂಡ್ ಅಷ್ಟರಲ್ಲಿ ಒಂದು 10K ಸಬ್ಸ್ಕ್ರೈಬರ್ಸ್ನ ಮಾಡಿ. ಅಷ್ಟೇ, ಇಷ್ಟು ಮಾಡಿ ಮತ್ತೊಂದು ಮೈಂಡ್ ಬ್ಲೋಯಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಾಯ್. ಏ